ಆತ್ಮೀಯರೇ, ಓಶೋ ವಿಚಾರಧಾರೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಸಿದ್ದು ಆ್ಯಪಲ್ ಪರ್ವಿ. ಆತ್ಮೀಯರೇ, 12ನೇ ಶತಮಾನದ ಶರಣರು ಒಂದು ಮಾತು ಹೇಳ್ತಾರೆ. ವ್ಯಕ್ತಿಯ ಒಳಗೆ ಅಂದರೆ ಗಂಡು ಹೆಣ್ಣು ಅನ್ನೋದು ಕೇವಲ ದೈಹಿಕ ಸ್ವರೂಪ, ಆದರೆ ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರೆ. ಆದರೆ ಆತ್ಮ ಸಂಬಂಧಿ ವಿಷಯವನ್ನು ಮಾತನಾಡಬೇಕಾದಾಗ ಹೇಗೆ ನಾವು ಒಳಗೆ ಸುಳಿಯುವ ಆತ್ಮವನ್ನು ನೋಡ್ತೀವೋ, ಹಾಗಾದರೆ ಒಳಗೆ ಸುಳಿಯುವ ಆತ್ಮಕ್ಕಿಂತಲೂ ಭಿನ್ನವಾಗಿ ಈ ವ್ಯಕ್ತಿ ಗಂಡು ಹೆಣ್ಣು ಹೇಗೆ ಅನ್ನೋದನ್ನು ನಮ್ಮ ಶರಣರು ಹೇಳಿಕೊಟ್ಟಿದ್ದಾರೆ. ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಮೂಡಿದರೆ ಗಂಡೆಂಬರು ಅನ್ನೋ ಮಾತಿದೆ. ಇದೇ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಓಶೋ ಒಂದು ಸಲ ಉತ್ತರದಲ್ಲಿ ಹೇಳ್ತಾನೆ, ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಹುಟ್ಟಿದಾಗ ಎರಡೂ ಗುಣಗಳಿರ್ತಾವೆ. ಜೆನೆಟಿಕಲಿ ನಮಗೆ ತಂದೆಯಿಂದಲೂ ಕೆಲವು ಗುಣಗಳು ಬಂದಿರ್ತವೆ, ತಾಯಿಯಿಂದಲೂ ಕೆಲವು ಗುಣಗಳು ಬಂದಿರ್ತವೆ. ಗಂಡು ಹುಡುಗ ಭೌತಿಕವಾಗಿ ಪುರುಷತ್ವದ ಸಂಕೇತಗಳನ್ನು ಹೊಂದಿದ್ರೂ ಕೂಡ ಭಾವನಾತ್ಮಕವಾಗಿ ಸೌಂದರ್ಯ, ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇವು ತಾಯಿಯ ಮತ್ತು ಸ್ತ್ರೀಯ ಗುಣಗಳು. ಮತ್ತು ದೈಹಿಕವಾಗಿ ಕೂಡ ಹುಡುಗನ ಚಟುವಟಿಕೆಗಳನ್ನು, ಹುಡುಗಿಯ ಚಟುವಟಿಕೆಗಳನ್ನು ಭಿನ್ನವಾಗಿ ನಿಯಂತ್ರಿಸುವ ಭರದಲ್ಲಿ ಹುಡುಗ ಪುರುಷ ತಾಯಿಯ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಸೌಂದರ್ಯದ ಭಾವನೆಗಳನ್ನು ಕಳ್ಕೊಂಡು ಬಿಡ್ತಾನೆ. ನೀನು ಹುಡುಗ ಸ್ಟ್ರಾಂಗ್ ಆಗಿರು, ಬಲಶಾಲಿಯಾಗಿರು, ಸದಾಕಾಲ ಪರಿಶ್ರಮದ ಕೆಲಸಗಳನ್ನೇ ಮಾಡು ಅಂತ ಹೇಳೋದ್ರ ಮೂಲಕವಾಗಿ ಅವನಲ್ಲಿರುವಂಥ ಗರ್ಲ್ಸ್ ಕ್ವಾಲಿಟಿ ಆಫ್ ಲೇಡಿ, ಕ್ವಾಲಿಟಿ ಆಫ್ ವಿಮೆನ್ ನಾವು ಕಳೆದು ಬಿಡ್ತೇವೆ. ಹಾಗೆ ಹುಡುಗಿಗೂ ಕೂಡ ನೀನು ಪುರುಷನ ಹಾಗೆ ಒರಟಾಗಿ ವರ್ತಿಸಬೇಡ, ಮರವನ್ನು ಹತ್ತಬೇಡ, ಓಡಾಡಬೇಡ, ದೊಡ್ಡದಾದ ವಾಹನಗಳನ್ನು ಓಡಿಸ್ಬೇಡ, ಪುರುಷರ ಹಾಗೆ ಆಟ ಆಡಬೇಡ ಅಂದು ಆಕೆಯಲ್ಲಿರುವ ಪುರುಷತ್ವದ ಧೈರ್ಯ, ಸಾಹಸ ಮತ್ತು ಗಟ್ಟಿಯಾಗಿರುವಂಥ ಕೆಲಸಗಳನ್ನು ಮಾಡೋದನ್ನು ದಮನ ಮಾಡಿಬಿಡ್ತಾರೆ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಶಿವನ ಸ್ವರೂಪಿಯಾಗಿರ್ತಾನೆ. ಶಿವನ ಸ್ವರೂಪಿ ಅಂತಂದರೆ ಇಲ್ಲಿ ಸತಿಪತಿಗಳು ಒಂದಾದ ಭಕ್ತಿ ಅನ್ನುವಂಥ ರೀತಿಯಲ್ಲಿ ಅರ್ಧನಾರೀಶ್ವರನ ಗುಣ ಹೇಗೆ ಶಿವನಿಗಿದೆಯೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಅರ್ಧನಾರೀಶ್ವರನೇ. ಅವನಲ್ಲಿ ದೈಹಿಕವಾಗಿ ಪುರುಷನಾದರೂ ಭಾವನಾತ್ಮಕವಾಗಿ ಅವನು ಸ್ತ್ರೀಯ ಸಂವೇದನೆಯನ್ನು ಇಟ್ಕೊಂಡಿರ್ತಾನೆ. ಹೆಣ್ಣು ದೈಹಿಕವಾಗಿ ಸ್ತ್ರೀ ಆದರೂ ಕೂಡ ಪುರುಷ ಧೈರ್ಯದ ಸಂವೇದನೆಗಳನ್ನು, ಇಚ್ಛಾಶಕ್ತಿಯನ್ನು ಅವಳ ಮನಸ್ಸಿನಲ್ಲಿ ಕೂಡ ಇರ್ತದೆ. ಆದರೆ ನಾವು ಧರ್ಮ, ಶಾಸ್ತ್ರ, ಸಂಸ್ಕೃತಿ ಇತ್ಯಾದಿಗಳ ಹೆಸರಿನಲ್ಲಿ ಮೂಲಭೂತವಾಗಿರುವ ಭಾವನೆಗಳನ್ನು ದಮನ ಮಾಡಿ ಕೇವಲ ದೈಹಿಕ ಭಾವನೆಗಳಿಗೆ ಒತ್ತು ನೀಡಿ, ದೈಹಿಕ ಸಾಮರ್ಥ್ಯಕ್ಕೆ ಒತ್ತು ನೀಡಿ ಅವರಲ್ಲಿರಬಹುದಾದ ಎರಡೂ ಗುಣಗಳನ್ನು ಕಳೆದು ಬಿಡ್ತೇವೆ. ಅಂದರೆ ಗಂಡು ಹೆಣ್ಣು ಗಂಡಿನಂತೆ, ಗಂಡು ಹೆಣ್ಣಿನಂತೆ ವರ್ತಿಸದೆ ಎರಡೂ ಗುಣಗಳನ್ನು ಸಮೀಕರಿಸಿಕೊಂಡು ಬೆಳೆದಾಗ ಅದು ಪರಿಪೂರ್ಣ ಅರ್ಧನಾರೀಶ್ವರ ಸ್ವರೂಪದ ಶಿವನ ವ್ಯಕ್ತಿತ್ವ ಆಗ್ತದೆ. ಅಂತಹ ಶಿವನ ವ್ಯಕ್ತಿತ್ವ ಆಗೋದನ್ನು ನಾವು ಕೈಬಿಟ್ಟು ಏಕಮುಖವಾಗಿ ಗಂಡನ್ನು ಗಂಡಸಿನ ಹಾಗೆ, ಹುಡುಗಿಯನ್ನು ಹುಡುಗಿ ಹಾಗೆ ಬೆಳೆಸಿ ಅವರ ಭಾವನೆಗಳನ್ನು ಒಂದು ರೀತಿಯಲ್ಲಿ ಕರ್ಬ್ ಮಾಡ್ತೇವೆ. ಆದರೆ ಆ ರೀತಿ ಮಾಡದೆ ಹೆಣ್ಣಿಗಿರಬಹುದಾದ ಎಲ್ಲ ಸಕಾರಾತ್ಮಕ ಗುಣಗಳನ್ನು ಹುಡುಗನಲ್ಲಿಯೂ ತುಂಬಿದರೆ ಆ ವಾತ್ಸಲ್ಯಮಯವಾದ ವ್ಯಕ್ತಿತ್ವ ಸಾಧ್ಯ ಆಗ್ತದೆ. ಹಾಗೆ ನಾವು ಒಂದು ವ್ಯಕ್ತಿತ್ವವನ್ನು ರೂಪಿಸಬೇಕಾದಾಗ ಒಳಗೆ ಸುಳಿಯುವ ಆತ್ಮವನ್ನೇ ನೋಡಬೇಕು ಹೊರತು ಕೇವಲ ದೇಹವನ್ನು ನೋಡಬಾರ್ದು ಅನ್ನೋ ಮಾತನ್ನು ಭಾಳ ಖಡಾಖಂಡಿತವಾಗಿ ಓಶೋ ಹೇಳ್ತಾನೆ. ಆದರೆ ವಿಪರ್ಯಾಸ ಏನು ಅಂದರೆ 19 ಮತ್ತು 20ನೇ ಶತಮಾನದಲ್ಲಿ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ತುಂಬ ಇದ್ದ ಕಾಲದಲ್ಲಿ ಓಶೋ ಆಡಿದ ಮಾತು. ಆದರೆ ಓಶೋನ ಮಾತು ಇವತ್ತು ಸತ್ಯ ಆಗಿದೆ. ಕೇವಲ ಗಂಡು ಹುಟ್ಟಲಿ ಅನ್ನೋ ಕಾರಣಕ್ಕೆ 10 ಹೆಣ್ಣುಗಳನ್ನು ಹೆರುವ ಪದ್ಧತಿ ನಿಂತಿದೆ. ಆಮೇಲೆ ಇವಳು ಹೆಣ್ಣು ಕೊಟ್ಟ ಮನೆಗೆ ಹೋಗ್ತಾಳೆ, ಇವಳಿಗೆ ಶಿಕ್ಷಣ ಕೊಡಬಾರ್ದು ಅನ್ನುವಂಥ ಅಜ್ಞಾನ ವಿನಾಶವಾಗಿದೆ.
ಅವಳಿಗೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಾಗ್ತದೆ. ಅವಳು ಕೂಡ ಪುರುಷನಿಗೆ ಸರಿಸಮಾನವಾದ ಕೆಲಸಗಳನ್ನು ಮಾಡುವ ಇಚ್ಛಾಶಕ್ತಿ 21ನೇ ಶತಮಾನದಲ್ಲಿ ಬರಲಿಕ್ಕೆ ಓಶೋ ಇಂಥ ವಿಚಾರಧಾರೆಗಳನ್ನು 20ನೇ ಶತಮಾನದಲ್ಲಿ, ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಬಿತ್ತಿದ್ದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಮಗೊಂದು ಮಗು ಹುಟ್ಟಿದರೆ ಅದು ಹೆಣ್ಣೇ ಇರಲಿ ಗಂಡೇ ಇರಲಿ, ಅದರ ಎರಡೂ ಗುಣಗಳನ್ನು, ಪುರುಷ ಮತ್ತು ಸ್ತ್ರೀ ಗುಣಗಳನ್ನು ಸಮೀಕರಿಸಿ ಅಂಥ ಒಂದು ಬ್ಯಾಲೆನ್ಸ್ ಆಫ್ ಪರ್ಸ್ನಾಲಿಟಿ ಅಂತ ಕರಿತೇವೆ, ಅಂಥ ಪರಿಪಕ್ವವಾದ ಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಬೇಕು. ಕೇವಲ ಹೆಣ್ಣಿನ ಲಕ್ಷಣ, ಕೇವಲ ಗಂಡಿನ ಲಕ್ಷಣ ಅಂತ ಬೈಫರ್ಕೇಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅದಕ್ಕೆ ಇತ್ತೀಚೆಗೆ ಲಿಂಗ ಪರಿವರ್ತನೆಯ ಹಾವಳಿ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತಂದರೆ, ಲಿಂಗ ಪರಿವರ್ತನೆಗೆ ನಮ್ಮ ಯುವಕರು ಯುವತಿಯರು ಮುಂದಾಗಲಿಕ್ಕೆ ಕಾರಣ ಏನಂದರೆ, ಅದನ್ನು ಅವರು ಸಬ್ಕಾನ್ಷಿಯಸ್ಲಿ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಅದನ್ನು ಬಲವಾಗಿ ಇಷ್ಟಪಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಇಷ್ಟ ಆದಾಗ ಸಮಾಜದ ನಿರ್ಧಾರಗಳನ್ನು, ಪಾಲಕರ ನಿರ್ಧಾರಗಳನ್ನು ಲೆಕ್ಕಿಸದೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡದೆ ಅಂಥ ಒಂದು ಸಮಾನ ಮಾಡರೇಟ್ ಪರ್ಸ್ನಾಲಿಟಿಯನ್ನು ನಾವೇ ಸೃಷ್ಟಿ ಮಾಡಬೇಕು ಅನ್ನೋ ಮಾತನ್ನು ಓಶೋ ಹೇಳ್ತಾನೆ. ಇಂಥ ಅರ್ಥಗರ್ಭಿತವಾದ ಗಂಭೀರವಾದ ವಿಷಯಗಳನ್ನು ಪಾಲಕರು ತಮ್ಮ ಮಕ್ಕಳನ್ನು ಬೆಳೆಸೋ ಸಂದರ್ಭದಲ್ಲಿ ಆಲೋಚನೆ ಮಾಡಿದರೆ ಅವರ ವ್ಯಕ್ತಿತ್ವ ಸುಂದರವೂ ಪರಿಪೂರ್ಣವೂ ಆಗುತ್ತದೆ ಅಂತ ಆಶಿಸ್ತೇನೆ. ನಮಸ್ಕಾರ.